ಹಾಯ್ ಹೆಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮಾಹಿನ್ಸ್ ಕಿಚನ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಇರುವಂತಹ ಬೆಲ್ ಐಕನ್ನ ಒತ್ತೋ ಮುಖಾಂತರ ಮುಂದೆ ಬರುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಬನ್ನಿ ಸ್ನೇಹಿತರೆ, ನಾನಿವತ್ತು ನಿಮಗೆ ಪನ್ನೀರ್ನ ಮನೆಯಲ್ಲೇ ಹೇಗೆ ಸುಲಭ ರೀತಿಯಲ್ಲಿ ಮಾಡ್ಕೋಬೋದಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡ ಬನ್ನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ. ನೀವು ಮಾರ್ಕೆಟಿಂದ ತರೋದಕ್ಕೂ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೂ ಟೇಸ್ಟಲ್ಲಿ ತುಂಬ ಡಿಫ್ರೆನ್ಸ್ ಆಗಿರುತ್ತೆ, ಫ್ರೆಶ್ಶು ಕೂಡ ಆಗಿರುತ್ತೆ. ಹಾಗಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು. ಆ ಪಾತ್ರೆಗೆ ಹಾಲು ಹಾಕ್ಕೊಳ್ಳಿ. ನಾನಿಲ್ಲಿ 1 ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ 1 ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ. ಹಾಲನ್ನ ಮೀಡಿಯಮ್ ಫ್ಲೇಮಲ್ಲಿ ಬಿಸಿಗಿಡಿ. ಮೀಡಿಯಮ್ ಫ್ಲೇಮಲ್ಲೇ ಇದು ಬಿಸಿ ಆಗಲಿ. ನಂತರ ಇದು ಬಿಸಿ ಆದಮೇಲೆ ಕೆಳಗೆ ಇಳಿಸ್ಕೊಳ್ಳಿ. ಈಗ ನಾನು ವೆನಿಗರ್ ಒಂದು 4 ಟೇಬಲ್ ಸ್ಪೂನ್ ವೆನಿಗರ್ ತಗೊಂಡು ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ವೆನಿಗರ್ ಇಲ್ಲ ಅಂದರೆ ಈ ಜಾಗದಲ್ಲಿ ನೀವು ನಿಂಬೆ ಹಣ್ಣಿನ ರಸ ಕೂಡ ಯೂಸ್ ಮಾಡ್ಬೋದು. ವೆನಿಗರ್ ಇದೆ ಅಂದರೆ ವೆನಿಗರೇ ಹಾಕ್ಕೊಳ್ಳಿ. ನೋಡಿ, ಹಾಲೀಗ ಹೊಡೆದಿದೆ, ನೀರು ಬೇರೆ ಮಾಡ್ಕೊಂಡಿದೆ, ಇದಾಗಿದೆ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ ನೀವು ಕ್ಲೀನಾಗಿರೋ ಒಂದು ಬಟ್ಟೆನ ಹಾಕ್ಕೊಂಡು ಕ್ಲೀನಾಗಿ ಇದನ್ನ ಸೋಸ್ಕೋಬೇಕು. ಅದಕ್ಕೆ ಈ ಥರ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಅದಕ್ಕೆ ಹಾಕ್ಕೊಳ್ಳಿ. ನಂತರ ಇದು ನೀರು ಸ್ವಲ್ಪನೂ ಇದರಲ್ಲಿ ಇರಬಾರ್ದು. ಆದಷ್ಟು ನೀವು ಕೈಯಲ್ಲೇ ಪ್ರೆಸ್ ಮಾಡಿ, ಬಿಸಿ ಇರುತ್ತೆ, ಸ್ವಲ್ಪ ತಣ್ಣೀರಲ್ಲಿ ಡಿಪ್ ಮಾಡಿಕೊಂಡು ಕೂಡ ಕ್ಲೀನಾಗಿ ನೀರನ್ನ ಅದರಲ್ಲಿ ಎಷ್ಟು ನಿಮಗೆ ಕೈಯಲ್ಲಿ ಆಗುತ್ತೆ ಆದಷ್ಟು ನೀರನ್ನ ನೀವು ಪ್ರೆಸ್ ಮಾಡಿ ತೆಗೀರಿ. ಆ ನೀರು ನಿಮಗೆ ಹಿಟ್ಕಲ್ಸ್ ಆಗಿರ್ಬೋದು, ಗ್ರೇವಿಗಾಗಿರ್ಬೋದು ಯೂಸ್ ಆಗುತ್ತೆ, ವೇಸ್ಟೇನಾಗಲ್ಲ. ನೋಡಿ, ಈ ಥರ ನಾನೇನು ಪ್ರೆಸ್ ಮಾಡ್ತಾಯಿದ್ದೀನಿ ಅದರ ಪ್ರೆಸ್ ಮಾಡಿ ಒಂದು ಪ್ಲೇಟಲ್ಲಿಟ್ಟು ಇದ್ರ ಮೇಲೆ ನಾನು ಕಟ್ಟಿಂಗ್ ಬೋರ್ಡ್ನ ಇಡ್ತಾಯಿದ್ದೀನಿ. ಭಾರ ಇರುತ್ತೆ ಆ ವಸ್ತುನ ಇಟ್ಟು ಅದ್ರ ಮೇಲೆ ಏನಾದರೂ ಭಾರ ಇಟ್ಟರೆ ಅದು ಅಲ್ಲಿಗೆ ಸೆಟ್ ಆಗುತ್ತೆ. ನಿಮಗೆ ಸೆಟ್ಟಾಗಿ ಮತ್ತೆ ಏನು ಉಳಿದಿರುತ್ತೆ ಆ ನೀರು ಕೂಡ ಅಲ್ಲಿಂದ ಆ ತಟ್ಟೆಯಲ್ಲಿ ಇರುತ್ತೆ. ನೋಡಿ, ಇದಿಷ್ಟೇ. ಒಂದು 2 ಗಂಟೆ ಟೈಮ್ ನಾನು ಇದನ್ನ ಇಟ್ಟಿದ್ದೀನಿ. ನಂತರ ತೆಗೀತಾ ಇದ್ದೀನಿ. ನೋಡಿ, ನಿಮ್ಗೆ ಏನು ಸೇಮ್ ಮಾರ್ಕೆಟಲ್ಲಿ ನೀವು ಯಾವ ರೀತಿ ತರ್ತೀರ ಅದೇ ರೀತಿ ಬಂದಿರುತ್ತೆ. ನೀವು ಭಾರ ಇಡೋದ್ರಿಂದ ಶೇಪ್ ಕೂಡ ಬಂದಿರುತ್ತೆ. ನೋಡಿ, ಈಗ ನಾನು ತಣ್ಣೀರಲ್ಲಿ ಒಂದು ಬೌಲಲ್ಲಿ ತಣ್ಣೀರು ತೊಗೊಂಡು ಆ ತಣ್ಣೀರಿಗೆ ಅದನ್ನ ಹಾಕಿ ಕಟ್ ಮಾಡೋಕ್ಕಿಂತ ಮುಂಚೆ ಡೈರೆಕ್ಟ್ ಕಟ್ ಮಾಡಬೇಡಿ. ನೀರಲ್ಲಿ ಸ್ವಲ್ಪ ತಣ್ಣೀರಲ್ಲಿ ಡಿಪ್ ಮಾಡ್ಕೊಳ್ಳಿ. ಫಸ್ಟು ಡಿಪ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ. ನಿಮಗೆ ಪೀಸ್ ಎಷ್ಟು ಬೇಕು ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಇದು ಆರಾಮಾಗಿ ಕಟ್ಟಾಗಿದೆ, ಚೆನ್ನಾಗಿ ಬಂದಿದೆ. ಇದು ತುಂಬ ಈಸಿ, ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಫ್ರೆಶ್ ಆಗಿ ಕೂಡ ಇರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನೀಗ ಮೀಡಿಯಮ್ ಪೀಸಲ್ಲಿ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಬರುತ್ತೆ. ಒಂದ್ಸಲಿ ನೋಡಿ, ಮಾಡ್ಕೊಳ್ಳಿ, ಟ್ರೈ ಮಾಡಿ. ಹೇಗೆ ಬಂದಿತ್ತಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು.